ಬೆಂಗಳೂರಿನ ರೈಲ್ವೆ ನಿಲ್ದಾಣಕ್ಕೆ ಬರುವಂತಹ ಪ್ರಯಾಣಿಕರಿಗೆ ಇನ್ನು ಮುಂದೆ ಟ್ರಾಫಿಕ್ ಬಿಸಿ ಇರೋದಿಲ್ಲ ಅಂತಹದೊಂದು ಪ್ಲಾನ್ಗೆ ಮುಂದಾಗ್ತಾ ಇದ್ದಾರೆ. ಏನದು ನೋಡ್ತಾ ಹೋಗೋಣ. ರೈಲು ನಿಲ್ದಾಣಕ್ಕೆ ಬರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ನಗರದಲ್ಲಿ 4 ಕಡೆ ಫುಟ್ ಬ್ರಿಡ್ಜ್ ನಿರ್ಮಾಣಕ್ಕೆ ನಿರ್ಧಾರ. ಪ್ರತಿನಿತ್ಯ ಲಕ್ಷಾಂತರ ಪ್ರಯಾಣಿಕರು ಬೆಂಗಳೂರು ರೈಲ್ವೆ ನಿಲ್ದಾಣದಿಂದ ಪ್ರಯಾಣ ಮಾಡ್ತಾರೆ. ಪೀಕ್ ಅವರ್ಸ್ನಲ್ಲಿ ಟ್ರಾಫಿಕ್ನಲ್ಲಿ ಲಾಕ್ ಆಗಿ ರೈಲ್ವೆ ಪ್ಲಾಟ್ಫಾರ್ಮ್ನಲ್ಲಿ ಬರೋದಕ್ಕೂ ಆಗಲ್ಲ. ಪ್ರಯಾಣಿಕರಿಗಾಗುವ ಈ ಸಮಸ್ಯೆಯನ್ನು ತಪ್ಪಿಸಲಿಕ್ಕೆ ನೈಋತ್ಯ ರೈಲ್ವೆ ವಲಯ ಬೆಂಗಳೂರು ವಿಭಾಗ ಇದೀಗ ಫುಟ್ ಬ್ರಿಡ್ಜ್ ನಿರ್ಮಾಣಕ್ಕೆ ಮುಂದಾಗಿದೆ. ಮೆಟ್ರೋ ನಿಲ್ದಾಣ ರೈಲ್ವೆ ನಿಲ್ದಾಣಕ್ಕೆ ಸಮೀಪವಾಗುವಂತೆ ಜ್ಞಾನಭಾರತಿ, ಬೈಯಪ್ಪನಹಳ್ಳಿ, ವೈಟ್ಫೀಲ್ಡ್, ಮೆಜೆಸ್ಟಿಕ್ ನಿಲ್ದಾಣಗಳಲ್ಲಿ ಪಾದಾಚಾರಿಗಳಿಗೆ ಪ್ರತ್ಯೇಕ ಬ್ರಿಡ್ಜ್ ನಿರ್ಮಿಸಲಿಕ್ಕೆ ಮುಂದಾಗಿದೆ. ಬೇಸಿಕಲಿ ಎಲ್ಲಿ ರೈಲ್ವೆ ಸ್ಟೇಷನ್ಸ್ ಮತ್ತು ಮೆಟ್ರೋ ಸ್ಟೇಷನ್ಸ್ ಹತ್ರ ಇದೆ, ಪ್ಯಾಸೆಂಜರ್ಸ್ಗೆ ಹೆಲ್ಪ್ ಆಗಲಿ ಅಂತ ಟು ಪ್ರೊವೈಡ್ ಅ ಫುಟ್ ಓವರ್ ಬ್ರಿಡ್ಜ್ ಫೆಸಿಲಿಟಿ. ಸೊ ಅದನ್ನು ನಾವು ಪ್ರಪೋಸ್ ಮಾಡಿ, ಸೊ ಅದನ್ನು ಪ್ಯಾಸೆಂಜರ್ಗೆ ಅನುಕೂಲ ಆಗುವಂತೆ ಸೊ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾಯಿದ್ವಿ. ಸೊ ಒಂದು ಜ್ಞಾನಭಾರತಿ, ಇನ್ನೊಂದು ವೈಟ್ಫೀಲ್ಡ್, ಒಂದು ಬೈಯಪ್ಪನಹಳ್ಳಿ, ಇನ್ನೊಂದು KR-ಪುರ. ಈ ಬ್ರಿಡ್ಜ್ ಕೇವಲ ಪಾದಾಚಾರಿಗಳಿಗೆ ಮಾತ್ರ ಇರಲಿದೆ. ಆಯಾ ನಿಲ್ದಾಣಕ್ಕೆ ತಲುಪ್ತಾ ಇದ್ದಂತೆ ಟ್ರಾಫಿಕ್ ಸಮಸ್ಯೆಯಾಗದಂತೆ ನೇರವಾಗಿ ರೈಲ್ವೆ ನಿಲ್ದಾಣಕ್ಕೆ ಈ ಬ್ರಿಡ್ಜ್ ಸಂಪರ್ಕ ಕಲ್ಪಿಸುತ್ತೆ. ಈ ಮೂಲಕ ಯಾವುದೇ ಟ್ರಾಫಿಕ್ ಬಿಸಿ ಇಲ್ಲದೆ ನಿಲ್ದಾಣದಿಂದ ಪ್ಲಾಟ್ಫಾರ್ಮ್ಗೆ ತಲುಪಬಹುದು. ಇದರಿಂದ ನಿಲ್ದಾಣದ ಮುಂದೆ ಆಗ್ತಾ ಇದ್ದ ಟ್ರಾಫಿಕ್ ಸಮಸ್ಯೆಗೂ ಕೂಡ ಮುಕ್ತಿ ಕೊಡಬಹುದು. ಈಗಾಗಲೇ KR-ಪುರಂನಲ್ಲಿ ಫುಟ್ ಬ್ರಿಡ್ಜ್ ಕಾಮಗಾರಿ ನಡೀತಾ ಇದ್ದು 12 ತಿಂಗಳಲ್ಲಿ ಮುಗಿಯಲಿದೆ. ಉಳಿದ ನಿಲ್ದಾಣಗಳಲ್ಲಿ ವರ್ಷಾಂತ್ಯಕ್ಕೆ ಈ ಕಾಮಗಾರಿ ಮುಗಿಯಲಿದೆ. ರೈಲ್ವೆ ನಿಲ್ದಾಣಗಳ ಹೊರಗೆ ಒಳಗೆ ಆಗ್ತಾ ಇದ್ದಂತಹ ಟ್ರಾಫಿಕ್ ಅನ್ನು ನಿಯಂತ್ರಿಸಲಿಕ್ಕೆ ಮುಂದಾಗಿದೆ. ಪ್ರಯಾಣಿಕರಿಗೆ ಅನುಕೂಲವಾಗಲಿಕ್ಕೆ ಈ ಯೋಜನೆಯನ್ನ ನೈಋತ್ಯ ರೈಲ್ವೆ ವಲಯ ಬೆಂಗಳೂರು ವಿಭಾಗ ಮಾಡಲಿಕ್ಕೆ ಮುಂದಾಗಿದೆ. ಎಷ್ಟು ಸಮಯದಲ್ಲಿ ಈ ಕಾಮಗಾರಿ ಮುಗಿಸ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.